ನಾವು ಸಂಪೂರ್ಣವಾಗಿ ಸ್ವಾಮಿನ ನಂಬಿದ್ದೇವೆ. ಈ ಮಾತಿನ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇದ್ದೇವೆ. ದೇವರು ನಾವು ಅಂದುಕೊಂಡದ್ದನ್ನ ಮಾಡ್ತಾನೆ ಅಂತ ನಂಬಿದ್ದೇವೆ. ನಂಬಿಕೆ ಇರಬೇಕು ನಮ್ಗೆ. ಯಾವ ರೀತಿ ನಂಬಿಕೆ? ನಮ್ಮ ದೇವರು ಅದ್ಭುತ ಸ್ವರೂಪನು, ಆಶ್ಚರ್ಯಕರನು, ಸರ್ವಶಕ್ತನು, ಸರ್ವೋನ್ನತನು, ಸರ್ವಾಧಿಕಾರಿ, ಭೂಪರಲೋಕಗಳಲ್ಲಿ ಅಧಿಕಾರವನ್ನು ಹೊಂದಿದ ದೇವರು ನಮ್ಮ ದೇವರು. ಅಂತ ಅಧಿಕಾರಿ ಅಂದುಕೊಂಡ್ರೆ ಎಲ್ಲವೂ ಆಗುತ್ತದೆ. ಹಲ್ಲೆಲೂಯಾ. ಈಗ ನಾವು ಲೋಕದ ರೀತಿಯಲ್ಲಿ ತೆಗೆದುಕೊಂಡ್ರೆ, ಈಗ ನಮ್ದೇನಾದ್ರೂ ಒಂದು ಕೆಲಸ ಆಗ್ಬೇಕಂದ್ರೆ ನಾವೇನು ಮಾಡ್ತೇವೆ? ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆಫೀಸರ್ ಹತ್ರ ಹೋಗ್ತೇವೆ, ಅಥವಾ MLA ಹತ್ರ ಹೋಗ್ತೇವೆ, MP ಹತ್ರ ಹೋಗ್ತೇವೆ, ಕೌನ್ಸಿಲರ್ ಹತ್ರ ಹೋಗ್ತೇವೆ. ಯಾರು ಅಧಿಕಾರ ಹೊಂದಿದಾರೋ ಅವ್ರ ಹತ್ರ ಹೋದ್ರೆ ನಾವು ಹೇಳಿದ್ರೆ ನಮ್ಮ ಕೆಲಸ, ಅವ್ರು ಹೇಳಿದ್ರೆ ನಮ್ಮ ಕೆಲಸ ಆಗ್ತದೆ ಅಂತ ಲೋಕದ ರೀತಿಯಲ್ಲೇ ನಂಬಿಕೊಂಡು ಹೋಗ್ತೇವಲ್ಲ ಮನುಷ್ಯರನ್ನ. ಅದು ಯಾರನ್ನ? ಮನುಷ್ಯರನ್ನ ನಂಬಿದಾಗಲೇ ಅಧಿಕಾರಿ ಆಫೀಸರ್ ಹೇಳಿದ್ರೆ ನಮ್ಮ ಕೆಲಸ ಆಗ್ತದೆ ಅಂತ ಅಂದುಕೊಂಡು ಹೋಗ್ತೇವಲ್ಲ. ಅಂದ ಮೇಲೆ ನಮ್ಮನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಾದ ದೇವರು, ಆತನು ಸರ್ವಶಕ್ತನಾದ ದೇವರು, ಸರ್ವಾಧಿಕಾರಿಯಾದ ದೇವರು, ಎಲ್ಲರ ಮೇಲೆ, ಎಲ್ಲದರ ಮೇಲೆ, ಎಲ್ಲ ವಿಷಯ, ಎಲ್ಲ ಪರಿಸ್ಥಿತಿಗಳ ಮೇಲೆ ಅಧಿಕಾರ ಹೊಂದಿದಂಥ ದೇವರು. ಆತನು ಒಂದು ಮಾತು ಹೇಳಿದರೆ ಸಾಕು, ಎಲ್ಲವೂ ಆಗುವುದು, ಆಗುತ್ತದೆ. ಆ ನಂಬಿಕೆ ಇರಬೇಕು ನಮ್ಮಲ್ಲಿ. ಮಾತೊಂದೆ ಸಾಕು ಅಯ್ಯ, ಅಯ್ಯ ಮಾತೊಂದೆ ಸಾಕು ಅಯ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೆ ಸಾಕು ಅಯ್ಯ. ಒಂದು ಮಾತು ಸಾಕಾತ. ಸೃಷ್ಟಿ ಮಾಡಿದ ಭೂಮಿ, ಶೂನ್ಯದಿಂದ ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ದೇವರು ನಮ್ಮ ದೇವರು. ಈಗ ನಾವು ನೋಡುವಂಥ ಇದೇನು ಇರಲಿಲ್ಲಂತೆ ಒಂದು ಕಾಲಕ್ಕೆ. ಆ ಏನು ಇಲ್ಲದರಂಥ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದ. ಯಾಕೆ? ಒಂದು ಮಾತಿನಿಂದ. ಭೂಮಿ ಆಗಲಿ, ಆಕಾಶವಾಗಲಿ, ನೀರಾಗಲಿ, ಸಮುದ್ರ ಆಗಲಿ ಅಂತ ಒಂದು ಮಾತು ಹೇಳಿದ್ರೆ ಆಗಲಿ ಅಂತ ಹೇಳಿದ್ರೆ ಆಯ್ತಂತೆಲ್ಲ. ನಾವು ಬೈಬಲನ್ನು ಓದುವಂಥ ಮಕ್ಕಳು ಆದಿಕಾಂಡ ಬೈಬಲ್ ತೆಗೆದುಕೊಳ್ಳೆ ಮೊದಲನೇ ಪೇಜ್, ಮೊದಲನೇ ಅಧ್ಯಾಯ ನೀವು ಓದಿದರೆ ಅದು ಸೃಷ್ಟಿ ಕಾರ್ಯವನ್ನು ನಾವು ನೋಡ್ತೇವೆ. ದೇವರು ಮಾಡಿದ ಸೃಷ್ಟಿ ಒಂದು ಮಾತಿನಿಂದ ಎಲ್ಲವನ್ನ, ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ದೇವರು. ಮತ್ತು ನೀನು ಕೇಳಿಕೊಂಡ್ರೆ ಆತ ಒಂದು ಮಾತು ಹೇಳಿದರೆ ಅಂದರೆ ಸಾಕು, ಆಗಲಿ ಅಂದರೆ ಆಗ್ತದೆ. ಆದರೆ ಯಾವಾಗ ಆಗ್ತದೆ? ವಾಕ್ಯ ಓದಮ್ಮ. 15:7, ಯೋಹಾನ 15:7. ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ಇದ್ದಾಗ, ನೆಲೆಗೊಂಡಿದ್ದರೆ ಕೇಳಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೆಲೆಗೊಂಡಿರೋದು ಅಂದ್ರೆ ಇರೋದು. ಅರ್ಥ ಆಯ್ತಾ? ಈಗ ಸಭೆಯಲ್ಲಿ ನಾವಿದ್ದೇವೆ ಅಂದ್ರೆ ನಾವು ಸಭೆಯಲ್ಲಿ ನೆಲೆಗೊಂಡಿದ್ದೇವೆ. ಮನೆಯಲ್ಲಿದ್ದೇವೆ ಅಂದ್ರೆ ನಾವು ನಮ್ಮ ಮನೆಯಲ್ಲಿ ನೆಲೆಗೊಂಡಿದ್ದೇವೆ. ಕೆಲವರು ಮನೆಗೆ ನೆಲೆ ಅಂತ ಹೆಸರಿಡ್ತಾರೆ. ನಮ್ಮ ಫ್ರೆಂಡ್ ಒಬ್ಬರು ಇದ್ರು, ಟೀಚರ್. ಅವ್ರ ಮನೆ ಕಟ್ಟಿದ್ರು, ಹೊಸ ಮನೆ ಕಟ್ಟಿದ್ರೆ ಮನೆಗೆ ಹೆಸರಿಟ್ರು ಏನು ಅಂದರೆ ನೆಲೆ ಅಂತ. ನೆಲೆ ಅಂದರೆ ಇರುವುದು, ಸ್ಥಳ, ವಾಸ ಸ್ಥಳ, ವಾಸವಾಗಿರುವುದು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮಲ್ಲಿ, ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ಇದ್ದರೆ ಆಗ ನಿಮಗೆ ಏನು ಬೇಕೋ ಕೇಳ್ಕೊಡ್ರಿ, ಅದು ನಿಮಗೆ ದೊರೆಯುವುದು. ಎಲ್ಲರಿಗೂ ಎಲ್ಲ ದೊರೆಯಲ್ಲಮ್ಮ, ಎಲ್ಲರಿಗೆಲ್ಲ ದೊರೆಯಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಇನ್ನೊಂದು ವಾಕ್ಯ ನೋಡ್ಕೊಂಡು ನಾವು ಜ್ಞಾನೋಕ್ತಿಗಳು, ಪ್ರಾವರ್ಬ್ಸ್ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಚನ ಹೋದ್ರೆ, ಜ್ಞಾನೋಕ್ತಿಗಳು 3:6. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಹಲ್ಲೆಲೂಯಾ. ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಏನ್ ಮಾಡ್ಬೇಕಂತಮ್ಮ? ಇನ್ನೊಂದ್ಸಲ ಒಂದು ಸ್ಟಾರ್ಟಿಂಗು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ನೋಡಿ, ಎಲ್ಲಾ ನಡವಳಿಕೆ ಅಂದ್ರೆ ನಿನ್ನ ನಡೆ ನುಡಿ, ನಿನ್ನ ಗುಣ ಲಕ್ಷಣ ಸ್ವಭಾವ, ನೀನು ಎಲ್ಲಿಗೆ ಹೋಗ್ತಾ ಇದೆಯಾ, ಎಲ್ಲಿಗೆ ಬರ್ತಾ ಇದೆಯಾ, ಏನ್ ಮಾಡ್ತಾ ಇದೆಯಾ, ಎಲ್ಲ ನಡೆ ನುಡಿಯಲ್ಲಿ ನೀನೇನ್ ಮಾಡ್ಬೇಕಂತೆ? ಆತನ ಚಿತ್ತಕ್ಕೆ ವಿಧೇಯನಾಗಿರೋ. ನೋಡಿ, ನಾವೇನಾದರೂ ಪ್ರಾರ್ಥನೆ ಮಾಡಿದಾಗ ಅಪ್ಪ ನಿನ್ನ ಚಿತ್ತದಂತೆ ನಡೆಯಲಿ ಅಂತ ನಾವು ಅಂದ್ಕೋಬೇಕಂತೆ. ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ ಆಗಬೇಕು. ದೇವರಿಗೆ ಇಷ್ಟ ಇದ್ರೆ ನೀನು ಅಂದ್ಕೊಂಡಿದ್ದು ಆಗ್ತದೆ ಮಕ್ಕಳು, ಇಲ್ಲಂದ್ರೆ ಆಗಲ್ಲ.
ನಾವು ಸುಮಾರು 15-20 ವರ್ಷ ಬೈಬಲ್ ಸ್ಟಡಿ ಮಾಡಿದ್ದೇವೆ ಅಪ್ಪಾಜಿ ನಾನು. BTH, MTH, DD, PhD 4 ಡಿಗ್ರಿ ಬೈಬಲ್ ಅಭ್ಯಾಸ ಮಾಡೋದ್ರಲ್ಲಿ. BTH ಅಂದರೆ ಬ್ಯಾಚಲರ್ ಆಫ್ ಥಿಯಾಲಜಿ, MTH ಅಂದರೆ ಮಾಸ್ಟರ್ ಆಫ್ ಥಿಯಾಲಜಿ, DD ಅಂದರೆ ಡಾಕ್ಟರೇಟ್ ಇನ್ ಡಿವಿನಿಟಿ, PhD ಅಂದರೆ ಡಾಕ್ಟರೇಟ್ ಇನ್ ಫಿಲಾಸಫಿ ಅಂತ, ಡಬಲ್ ಡಾಕ್ಟರೇಟ್ ಬೈಬಲ್ ಸ್ಟಡೀಸಲ್ಲಿ 4 ಡಿಗ್ರಿ ಓದಿದ್ದೇವೆ. 15-20 ವರ್ಷ ಓದಿದ ಮೇಲೆ ತಿಳ್ಕೊಂಡಿರೋದು ಒಂದೇ ಒಂದು ವಿಷಯ, ಏನಂದರೆ ದೇವರ ಚಿತ್ತ, ದೇವರ ಇಷ್ಟ, ದೇವರ ಸಮಯ. ಆತನ ಸಮಯದಲ್ಲಿ ಆತನ ಚಿತ್ತ ಇರುವುದಾದರೇನೆ ಏನಾಗಬೇಕೋ ಅದಾಗ್ತದೆ, ಇಲ್ಲಾಂದರೆ ಏನೂ ಆಗಲ್ಲ. ನಮಗಿಬ್ಬರು ಮಕ್ಕಳು, ಗಂಡು ಮಕ್ಕಳು, ಇಬ್ಬರು ಮಕ್ಕಳು ಚಿಕ್ಕಂದಿನಿಂದ ಅವ್ರು ಏನು ಅಂದ್ಕೊಂಡು ಬಂದರು ಅಂದರೆ, ನಮ್ಮ ದೊಡ್ಡ ಮಗ ನಾನು ಡಾಕ್ಟರ್ ಆಗ್ತೀನಿ ಅಂತಲೇ ಓದ್ಕೊಂಬಂದ, ನಮ್ಮ ಚಿಕ್ಕ ಮಗ ನಾನು ಇಂಜಿನಿಯರ್ ಆಗ್ತೀನಿ ಅಂತಲೇ ಓದ್ಕೊಂಬಂದರು. PUC ಆಯಿತು, ಇಂಟರ್ಮೀಡಿಯೇಟು, ಆಮೇಲೆ CETಗೆ ಕೋಚಿಂಗ್ ಬಳ್ಳಾರಿಯಲ್ಲಿ, ಬೆಂಗಳೂರಲ್ಲಿ ಎಲ್ಲ 1000 ಲಕ್ಷಗಟ್ಟಲೆ ಖರ್ಚು ಮಾಡಿಬಿಟ್ಟು ಓದಿಸೋದಕ್ಕೆ ಮಕ್ಕಳಿಗೆ. ಅಷ್ಟೆಲ್ಲ ಓದಿಸಿದ ಮೇಲೆ CET ಕೂಡ ಬರೆದ, CET ಒಳ್ಳೆ ರ್ಯಾಂಕಿಂಗ್ ಬಂತು. ನಮ್ಮ ದೊಡ್ಡ ಮಗನಿಗೆ ಡಾಕ್ಟರ್ ಆಗಬೇಕು ಅಂತಲೇ ಅಂದ್ಕೊಂಡು ಓದ್ಕೊಂಬಂದ. ಡಾಕ್ಟರ್ MBBS ಸೀಟ್ ಕೂಡ ಸಿಕ್ತು, ₹1 ಕೂಡ ಖರ್ಚಿಲ್ದಂಗೆ MBBS ಸೀಟು ಸಿಕ್ತು. ಆದರೆ ಅವನು ಬೆಂಗಳೂರಲ್ಲೇ MBBS ಸೀಟ್ ಸಿಕ್ಕರೆ ಮಾತ್ರ ನಾನು ಓದ್ತೀನಿ, ಬೇರೆ ಊರಿಗೆ ಹೋಗಲ್ಲ ಅಂದ್ಬಿಟ್ಟ ನಮ್ಮ ಮಗ. ಆದರೆ ಅವನಿಗೆ ಬೆಂಗಳೂರಲ್ಲಿ MBBS ಸೀಟ್ ಸಿಗಲಿಲ್ಲ, ಬೇರೆ ಎಲ್ಲ ಕಡೆ ಇತ್ತು. ಗುಲ್ಬರ್ಗ, ಬಿಜಾಪುರ, ಬಳ್ಳಾರಿ, ರಾಯಚೂರು ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಇದ್ದರೂ ಕೂಡ ಎಲ್ಲಿ ಬೇಡ, ನಾನು ಬೆಂಗಳೂರು ಸಿಕ್ಕರೆ ಮಾತ್ರ ಓದೋದು, ಇಲ್ಲಾಂದ್ರೆ ಓದಲ್ಲ. ಸಣ್ಣವನಿದ್ದಾಗಿಂದ ಅಂದ್ಕೊಂಡು ಬಂದಿದ್ದೆ ನಾನು ಡಾಕ್ಟರ್ ಆಗ್ತೀನಿ, ಹಳ್ಳಿಗೆ ಹೋಗಿ ಬಡವರು ಸೇವೆ ಮಾಡ್ತೀನಿ ಅಂತಲೇ ಅಂದ್ಕೊಂಡು ಬೆಳೆದ ನಮ್ಮ ಮಗ. ಆದರೆ ಕೊನೆಗೇನಾಯಿತು, MBBS ಸೀಟ್, ಫ್ರೀ ಸೀಟ್ ಸಿಕ್ಕರೂ ಕೂಡ ಹೋಗಲಿಲ್ಲ. ಅವನು ಇಂಜಿನಿಯರಿಂಗ್ ಓದ್ಬಿಟ್ಟ. ಇಂಜಿನಿಯರಿಂಗ್ ಕಾಲೇಜ್ ಸೀಟು ಬೆಂಗಳೂರಲ್ಲಿ ಸಿಕ್ತು, ಬೆಂಗಳೂರಲ್ಲೇ ಓದ್ಬೇಕು ಅಂದ್ಕೊಂಡಿದ್ದಲ್ಲ, ಇಂಜಿನಿಯರಿಂಗ್ ಸೀಟ್ ಸಿಕ್ತು, ಇಂಜಿನಿಯರಿಂಗ್ ಓದಿದ್ದ ಬೆಂಗಳೂರಲ್ಲಿ. ನಮಗೆ ಭಾಳ ದಿನ ಭಾಳ ಬೇಜಾರಾಗ್ಬಿಡ್ತು ನನಗೆ. ಅಪ್ಪಾಜಿ ಏನಪ್ಪ ಇದು ಡಾಕ್ಟರ್ ಆಗ್ತೀನಿ ಅಂತ ಓದ್ಕೊಂಡ್ಬಂದ, ಸಣ್ಣವನಿದ್ದಾಗಿಂದ ಎಷ್ಟೆಲ್ಲ ಖರ್ಚು ಮಾಡಿ ಓದಿಸಿದ್ವಿ. ಜಾಣ ಅವನು ಹೇಳಿದ್ದಲ್ಲ, ₹1 ಖರ್ಚಿದ್ದಾಗ ಫ್ರೀ ಸೀಟ್ ಸಿಕ್ಕಿತ್ತು. MBBS ಸೀಟ್ ಈಗ ಲಕ್ಷಗಳು ಕೋಟಿಗಳು ಕೊಟ್ಟರು ಸಿಗಲ್ಲ ಸೀಟು, ಕೋಟಿ ರೂಪಾಯಿ ಇವಾಗ ಫೀಸ್ ಕಟ್ಟಕ್ಕೆ ಅಡ್ಮಿಷನ್ಗೆ. ₹1 ಖರ್ಚಿಲ್ಲದೆ ಸಿಕ್ಕಂಥ ಸೀಟು ಬಿಟ್ಕೊಂಡ್ಬಿಟ್ಟ ಮಗ. ಅಂದ್ಕೊಂಡಿದ್ದು ಒಂದು ಆಗಿದ್ದೊಂದಲ್ಲಪ್ಪ ಅಂತ ಭಾಳ ಬೇಜಾರು ಮಾಡ್ಕೊಂಡ್ವಿ. ಸುಮಾರು ಒಂದು 3 ತಿಂಗಳು 6 ತಿಂಗಳು ಭಾಳ ದುಃಖ ಆಗ್ಬಿಟ್ಟಿತ್ತು ನನಗೆ ಮತ್ತು ನಮ್ಮ ಮನೆಯವರಿಗೆ, ಅಪ್ಪಾಜಿಗೆ. ಆಮೇಲೆ ಒಂದಿನ ಹೀಗೆ ದುಃಖದಿಂದ ಬೇಜಾರಿಂದ ಪ್ರೇಯರ್ ಮಾಡ್ಕೋತಾ ಇದ್ದಾಗ ಅವಾಗ ನಮಗೆ ದೇವರ ವಾಕ್ಯ, ದೇವರ ಒಂದು ದರ್ಶನ ಆಯ್ತು. ನಮ್ಗೆ ಏನಾಯಿತು ಅಂದರೆ, ದೇವರ ವಾಕ್ಯ ಏನು ಹೇಳ್ತದೆ, ಆತನ ಚಿತ್ತ ಏನಿದೆಯೋ ಅದೇ ಆಗೋದು. ದೇವರ ಚಿತ್ತ ಏನಿತ್ತು, ನಮ್ಮ ಮಗ ಇಂಜಿನಿಯರ್ ಆಗ್ಬೇಕಂತ ಇದೆ, ನಮ್ಮ ಚಿತ್ತ ಮಗ ಡಾಕ್ಟರ್ ಆಗಬೇಕು ಅಂತ ಇದ್ದಿತ್ತು. ಅದು ನಮ್ಮ ಚಿತ್ತ ಆಗಿಲ್ಲ, ಆದರೆ ಆಗಿದ್ದು ದೇವರ ಚಿತ್ತವೇ. ಹಲ್ಲೆಲೂಯಾ. ದೇವರ ಚಿತ್ತ ನನ್ನ ಮಗ ಇಂಜಿನಿಯರ್ ಆಗ್ಬೇಕಂತಿದೆ. ನಾವು ಅಂದ್ಕೊಂಡಿದ್ದು, ನಾವು ಗಂಡ ಹೆಂಡತಿ ಅಪ್ಪ ಅಮ್ಮ ಅಂದ್ಕೊಂಡಿದ್ದು ಮಗ ಡಾಕ್ಟರ್ ಆಗಬೇಕು ಅಂತ, ಆದರೆ ಆಗಲಿಲ್ಲ. ಅವಾಗ ನಾವು ಅರ್ಥ ಮಾಡ್ಕೊಂಡಿವಿ, ಇದು ದೇವರ ಚಿತ್ತ ಇಲ್ಲ, ನನ್ನ ಮಗ ಡಾಕ್ಟರ್ ಆಗೋದು ದೇವರ ಚಿತ್ತದ ಪ್ರಕಾರ ಅವನು ಇಂಜಿನಿಯರ್ ಆಗಿದ್ದಾನೆ ಅಂತ ಅವಾಗ ನಾವು ಸಮಾಧಾನ ಪಟ್ಕೊಂಡಿವಿ ದೇವರ ವಾಕ್ಯವನ್ನು ತಿಳಿದುಕೊಂಡ ಮೇಲೆ. ಹಾಗೆ ಮಕ್ಕಳೇ, ನಾವೇನು ಅಂದ್ಕೊಳ್ತೀವಲ್ಲ ಅದು ನಾವು ಅಂದುಕೊಂಡಂತೆ ಏನೂ ಆಗಲ್ಲ, ದೇವರು ಅಂದುಕೊಂಡಿದ್ದರೆ ಮಾತ್ರ ಅದು ಆಗೋದು. ಹಲ್ಲೆಲೂಯಾ. ಹಾಗೆ ನಾವು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟರೆ, ಯಾವಾಗ ನಿನ್ನ ಎಲ್ಲ ನಡವಳಿಕೆಯಲ್ಲಿ ಅಂತ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿ 3:6 ಓದಮ್ಮ. ನಿನ್ನ ಎಲ್ಲ ನಡವಳಿಕೆ ಅಂದರೆ ನಿನ್ನ ನಡೆ ನುಡಿ ಎಲ್ಲ. ಮತ್ತೆ ನಾವು ಅಪ್ಪ ಸ್ವಲ್ಪ ಹಾಡು ನೆನಪು ಮಾಡ್ಕೊಳ್ತೇವೆ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅದೇ ಈ ವಾಕ್ಯದ ಅರ್ಥ. ನನ್ನ ಎಲ್ಲ ನಡವಳಿಕೆಯಲ್ಲಿ ನನ್ನ ಸರ್ವಾಂಗಗಳು ನಿನ್ನನ್ನೇ ಸ್ತುತಿ ಮಾಡಬೇಕು. ಆತನಿಗೆ ಮಹಿಮಕರವಾಗಿರಬೇಕು. ನಾವು ಮನುಷ್ಯರಿಗೆ ಮಹಿಮಕರವಾಗಿ ಅಲ್ಲ, ಗಂಡನಿಗೆ ಇಷ್ಟವಾಗಿ ಹೆಂಡತಿ, ಹೆಂಡತಿಗೆ ಇಷ್ಟವಾಗಿ ಗಂಡ, ಅಪ್ಪ ಅಮ್ಮಗೆ ಇಷ್ಟ ಬಂದಂತೆ ಮಕ್ಕಳು, ಮಕ್ಕಳಿಗೆ ಇಷ್ಟ ಬಂದಂತೆ ಅಪ್ಪ ಅಮ್ಮ ಬದುಕೋದಲ್ಲಮ್ಮ. ದೇವರ ಚಿತ್ತಕ್ಕೆ ಇಷ್ಟವಾಗಿ ದೇವರಿಗೆ ಇಷ್ಟ ಆಗೋ ಹಾಗಿರ್ಬೇಕು ನಾವು. ನಮಗೆ ನಾವು ಇಷ್ಟ ಆಗೋದಲ್ಲ. ಪಾಸ್ಟ್ರಿಗೆ ಭಯಪಡೋದಲ್ಲ, ದೇವರಿಗೆ ಭಯಪಡ್ರಿ. ನೀವು ಸೇವಕರಿಗೆ ಭಯಪಡೋದಲ್ಲ, ದೇವರಿಗೆ ಭಯಪಡಬೇಕು.
ಸೇವಕರಂದ್ರೂ ಕೂಡ ಭಯಭಕ್ತಿ ಇರಬೇಕು, ಆದರೆ ಮೊದಲ ಭಯ ಭಕ್ತಿ ದೇವರಿಗೆ ಇರಬೇಕು. ಪ್ರತಿಯೊಬ್ಬರು ಕೂಡ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಮೊದಲ ಸ್ಥಾನ ದೇವರಿಗೆ ಕೊಡಬೇಕು. ಹಲ್ಲೆಲೂಯಾ. ಮೊದಲ ಸ್ಥಾನ ನೀನು ದೇವರಿಗೆ ಕೊಟ್ಟರೆ ದೇವರು ನಿನಗೆ ಏನು ಬೇಕೋ ಎಲ್ಲವನ್ನ ಮಾಡುವವನಾಗಿದ್ದಾನೆ, ಕೊಡುವವನಾಗಿದ್ದಾನೆ ಅಲ್ವಾ. ಎಲ್ಲ ಒಳ್ಳೆಯದನ್ನೇ ಮಾಡ್ತಾನೆ. ಈಗ ನಮ್ಮ ನೆಹೆಮೆಯ ಕುಟುಂಬವನ್ನು ತೆಗೆದುಕೊಂಡಾಗ ಮಗಳಿಗೆ ಮದುವೆ ಆಗದೇ ಇರುವ ಸಮಯದಲ್ಲಿ, ಮಗಳು ವಯಸ್ಸಿಗೆ ಬಂದ ಮೇಲೆ ಎಷ್ಟೋ ಯೋಚನೆ, ಹೆಣ್ಣಿಗಂತ ತಂದೆ ತಾಯಿಗಳಿಗೆ ಬಹಳ ಚಿಂತೆ ಇರ್ತದೆ ಮಕ್ಕಳ ಮದುವೆ ಮಾಡೋದು ಅಲ್ವಾ. ಎಷ್ಟೋ ಚಿಂತೆ ಬಾಧೆಯಲ್ಲಿ ಮಗನಿದ್ದಾಗ ಗಂಡ ಹೆಂಡತಿ ಎಷ್ಟೋ ಬಾಧೆ ಪಡ್ತಾ ಇದ್ರು, ಪ್ರಾರ್ಥನೆ ಮಾಡಿಕೊಳ್ತಾ ಇದ್ರು. ನಮ್ಮೆಲ್ಲ ಪ್ರಾರ್ಥನೆ ಮಾಡಿಸ್ಕೊಂಡಿದ್ದಾರೆ. ಪ್ರೇಯರ್ ಮಾಡ್ತಾ ಇರುವಾಗ ದೇವರು ಅವರ ತಂದೆ ತಾಯಿ ಪ್ರಾರ್ಥನೆ, ನಿಮ್ಮ ಸಭೆಯ ಪ್ರಾರ್ಥನೆ, ಸೇವಕರ ಪ್ರಾರ್ಥನೆ ಕೇಳಿ ಒಳ್ಳೆಯವರ ರಾಜನನ್ನ ಮಗಳು ಗಂಗೋತ್ರಿಗೆ ದಯಪಾಲಿಸಿದ್ದಾನೆ. ಒಳ್ಳೆ ವಿವಾಹ ಕಾರ್ಯ ಆಯಿತು ಮತ್ತು ಆದಷ್ಟು ಬೇಗನೆ ದೇವರು ಗರ್ಭಫಲ ಬಹುಮಾನವನ್ನು ಕೂಡ ಕೊಟ್ಟಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ 127ನೇ ಕೀರ್ತನೆಯಲ್ಲಿ, ಗರ್ಭಫಲವು ಯೆಹೋವನು ಕೊಡುವ ಬಹುಮಾನ. ಆ ಬಹುಮಾನ ಎಲ್ಲರಿಗೂ ಸಿಗಲ್ಲಮ್ಮ. ಯಾರಿಗೆ ಸಿಗ್ತದೆ? ನೀತಿವಂತರಿಗೆ. ಆತನ ಆ ಎಲ್ಲ ನಡವಳಿಕೆಯಲ್ಲಿ ದೇವರಿಗೆ ಮಹಿಮೆಕರವಾಗಿದ್ದರೆ, ದೇವರ ವಾಕ್ಯದ ಪ್ರಕಾರ ಜೀವಿಸುವವರಿಗೆ ಮಾತ್ರ ದೇವರು ಅಂದುಕೊಂಡದ್ದನ್ನ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಮದುವೆ ಆಯಿತು, ಮಗಳಿಗೆ ಮಗುವಾಯಿತು, ಎಷ್ಟು ದೇವರ ಆಶೀರ್ವಾದ. ದೇವರ ವಾಕ್ಯ ಹೇಳ್ತದೆ, ನೀತಿವಂತನ ನಿವಾಸವನ್ನ ದೇವರು ಆಶೀರ್ವದಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಯಾರನ್ನು ಆಶೀರ್ವದಿಸ್ತಾನಂತೆ? ನೀತಿವಂತರನ್ನು ಆಶೀರ್ವದಿಸ್ತಾನೆ. ನೆನ್ಪಿಟ್ಟುಕೊಳ್ಳಿ ಮಕ್ಕಳೇ, ಲೋಕದ ರೀತಿಯಲ್ಲಿ ನಡೆಕೊಳ್ಳುವವರಿಗಲ್ಲ, ದೇವರ ವಾಕ್ಯದ ಪ್ರಕಾರ ನಡೆಕೊಳ್ಳುವವರಿಗೆ ಮಾತ್ರ ದೇವರು ಅಂದುಕೊಂಡದ್ದನ್ನು ಆಗುವಂತೆ ಮಾಡ್ತಾನೆ. ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ, ಶುಭ ಕಾರ್ಯಗಳನ್ನು ಮಾಡ್ತಾನೆ. ನಂಬಿ ದೀಕ್ಷಾ ಸ್ನಾನ ಹೊಂದಿದ ಪ್ರತಿಯೊಬ್ಬರು ದೇವರ ಪಾದ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸಿಕೊಳ್ಳಬೇಕು. ಆತನ ಬಲ್ಲಾರಾಧನೆಯಲ್ಲಿ ಪಾಲ್ಗೊಳ್ಳಬೇಕು. ದೇವರ ಪರಿಶುದ್ಧ ದೇಹವನ್ನು, ಪರಿಶುದ್ಧ ರಕ್ತವನ್ನು ನಾವು ಸ್ವೀಕರಿಸಿದರೆ ಆಗ ದೇವರು ನಿಮ್ಮ ಪ್ರಾರ್ಥನೆ ಮೊರೆಗಳನ್ನು ಕೇಳಿ ಅದಕ್ಕೆ ತಕ್ಕ ಫಲವನ್ನು ಕೊಡುವವನಾಗಿದ್ದಾನೆ. ನಿನ್ನ ಎಲ್ಲ ನಡವಳಿಯಲ್ಲಿ ಅಂತದೆ ವಾಕ್ಯ, ಎಲ್ಲ ನಡವಳಿಯಲ್ಲಿ ಇದು ಕೂಡ ಬಂತು. ದೇವರ ಸನ್ನಿಧಿಗೆ ಬರಬೇಕು, ಚರ್ಚೆಗೆ ಬರಬೇಕು, ಪ್ರಾರ್ಥನೆ ಮಾಡ್ಕೊಳ್ಬೇಕು, ಬಲ್ಲಾರಾಧನೆ ತಗೋಬೇಕು. ಇದು ಎಲ್ಲ ನಡವಳಿ. ನಿನ್ನ ನಡೆಯಲ್ಲಿ, ನುಡಿಯಲ್ಲಿ, ನಿನ್ನ ವರ್ತನೆ, ಪ್ರವರ್ತನೆ, ಸ್ವಭಾವ ಎಲ್ಲದರಲ್ಲಿಯೂ ಕೂಡ ದೇವರಿಗೆ ಮಹಿಮೆಕರವಾಗಿರುವುದಾದರೆ ಆಗ ದೇವರು ನಿಮ್ಮ ಪ್ರಾರ್ಥನೆ ಮೊರೆಗಳನ್ನು ಕೇಳ್ತಾನೆ. ಅದಕ್ಕೆ ತಕ್ಕಂತೆ ನಿನ್ನ ಮಾರ್ಗವನ್ನು ಸರಾಗವಾಗಿ ಮಾಡ್ತಾನೆ ಅಂತದೆ. ನಿನ್ನ ಮೊರೆಯನ್ನು ಕೇಳಿ ಆತನು ನಿನಗೆ ಬೇಕಾದದ್ದನ್ನು ಕೊಡುವವನಾಗಿದ್ದಾನೆ ಅಲ್ವಾ. ಎಂಥ ಒಳ್ಳೆ ದೇವರು ನಮ್ಮ ದೇವರು. ನಮ್ಮ ದೇವರು ಒಳ್ಳೆ ದೇವರ, ಕೆಟ್ಟ ದೇವರ? ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ಏನಾಯ್ತಂತೆ? ಏಸಯ್ಯನ ಸೇರಿದ್ರೆ ಚಿಂತೆ ಎಲ್ಲ ತೀರಿತು. ಚಿಂತೆ ಇದೆ, ಯಾಕಿದೆ? ದೇವರ ಸನ್ನಿಧಿಯಲ್ಲಿ ನೀವು ಸಂಪೂರ್ಣವಾಗಿ ಇಲ್ಲ. ನೀನು ದೇವರಲ್ಲಿ ನೆಲೆಗೊಂಡಿಲ್ಲ, ದೇವರು ನಿನ್ನಲ್ಲಿ ನೆಲೆಗೊಂಡಿಲ್ಲ, ದೇವರ ವಾಕ್ಯದವು ನಿನ್ನಲ್ಲಿಲ್ಲ, ದೇವರಲ್ಲಿ ನೀನಿಲ್ಲ. ಅದಕ್ಕೆ ನಿನಗೆ ಇನ್ನೂ ಚಿಂತೆ ಇದೆ. ನಿನ್ನ ಚಿಂತೆ ದೂರ ಆಗಬೇಕು ಅಂದರೆ ಒಳ್ಳೆ ದೇವರು ಏಸಯ್ಯನಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟುಕೊಂಡಿರಿ, ಪ್ರಾರ್ಥನೆ ಮಾಡಿಕೊಂಡಿರಿ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ರಿ. ಅಂದರೆ ಇಂಟ್ರೆಸ್ಟಿಂದ, ಇಷ್ಟಪಟ್ಟು ದೇವರು ನಾನು ಅಂದುಕೊಂಡಿದ್ದು ಮಾಡೇ ಮಾಡ್ತಾನೆ ಅನ್ನೋ ಸಂಪೂರ್ಣವಾದ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡು ನೀವು ಕೇಳಿಕೊಂಡ್ರೆ ಕೇಳಿದ್ದನ್ನೆಲ್ಲ ಕೊಡುವ ದೇವರು. ಆತ ಕೊಡೋದಕ್ಕೆ ಸಿದ್ಧವಾಗಿದ್ದಾನೆ. ಯಾವಾಗಲೂ ತೆಗೆದುಕೊಳ್ಳೋದಕ್ಕೆ ನಾವು ಸಿದ್ಧವಾಗಿರಬೇಕು, ನಾವು ರೆಡಿ ಇರಬೇಕು. ಆತ ಆಶೀರ್ವಾದ ಕೊಡ್ತಾ ಇದ್ದಾನೆ, ಆಶೀರ್ವಾದ ತಗೊಳ್ಳೋಕೆ ನಾವು ರೆಡಿ ಇರಬೇಕಿಲ್ಲ. ಪರಲೋಕದಿಂದ ದೇವರ ಆಶೀರ್ವಾದ ಕೃಪೆ ಬರ್ತಾ ಇದೆ. ಅದನ್ನು ಸ್ವೀಕರಿಸುವವರು, ತೆಗೆದುಕೊಳ್ಳುವವರು, ಪಡೆದುಕೊಳ್ಳುವವರು, ಹೊಂದಿಕೊಳ್ಳುವವರು ನಾವು ನೀತಿವಂತರಾಗಿದ್ದರೆ ಮಾತ್ರ
ನಿನಗೆ ಆಶೀರ್ವಾದ, ಆ ಕೃಪೆ ಸಿಗ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳೋದು, ಮತ್ತೊಂದ್ಸಲ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ನೀವು ಹೇಗಿದ್ದೀರಾ? ನೀವು ದೇವರಲ್ಲಿ ನೆಲೆಗೊಂಡಿದ್ದೀರಾ? ದೇವರ ವಾಕ್ಯಗಳು ನಿಮ್ಮಲ್ಲಿ ಇದೆಯಾ? ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಾ? ನಂಬಿಕೆಯಿಂದ ದೇವರನ್ನು ಕೇಳ್ಕೊಳ್ತಾ ಇದ್ದೀರಾ? ಅಥವಾ ಲೋಕದ ರೀತಿಯಲ್ಲಿ ಬಿದ್ದು ಹೋಗಿದ್ದೀರಾ? ಲೋಕದ ರೀತಿಯ ಒಂದು ಕ್ರಮಗಳನ್ನು ಮಾಡ್ತಾ ಇದ್ದೀರಾ? ಅವರಿವರ ಮಾತು ಕೇಳ್ತಾ ಇದ್ದೀರಾ? ದೇವರ ಮಾತು ಕೇಳ್ತಾ ಇದ್ದೀರಾ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ದೇವರನ್ನು ಕೇಳಿಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಪ್ರಾಣಾತ್ಮ ಶರೀರಗಳನ್ನು ಏಸಪ್ಪನಿಗೆ ಒಪ್ಪಿಸಿಕೊಟ್ಟು ನಿಮ್ಗೆ ಏನು ಬೇಕು ಅದನ್ನು ಕೇಳಿಕೊಡ್ರಿ. ಆಗ ಆತನು ಅದನ್ನು ನಿಮಗೆ ಕೊಡುವವನಾಗಿದ್ದಾನೆ. ಆಗ ನಿಮಗೆ ಅದು ದೊರಕುವುದು ಅಂತ ವಾಕ್ಯ ಹೇಳ್ತಾ ಇದೆ. ಅರ್ಥ ಆಯ್ತಾ ನಮ್ಮೆಲ್ಲರಿಗೆ? ಯಾವಾಗ ಸಿಗ್ತದೆ? ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದರೆ, ನಾವು ದೇವರಲ್ಲಿ ನೆಲೆಗೊಂಡಿದ್ದರೆ, ದೇವರ ವಾಕ್ಯಗಳು ನಮ್ಮಲ್ಲಿದ್ದರೆ, ನಾವು ದೇವರ ವಾಕ್ಯದ ಪ್ರಕಾರ ನಡೆದುಕೊಂಡಾಗ ಮಾತ್ರ ನಾವೇನಾದರೂ ಬೇಡಿಕೊಂಡ್ರೆ ಅದು ನಮಗೆ ದೊರಕುವುದು, ಸಿಕ್ಕುವುದು. ಹಲ್ಲೆಲೂಯಾ. ಮತ್ತಿಲ್ಲಿರುವ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ನಂಬಿಕೆಯಿಂದ ದೇವರನ್ನು ಕೇಳಿಕೊಳ್ಳೋಣ. ಆಗ ಕೇಳಿದ್ದನ್ನು ಆತನು ಕೊಡುವವನಾಗಿದ್ದಾನೆ. ಆತನು ಕೊಡುವಂಥ ಆಶೀರ್ವಾದ ಕೃಪೆಗಳನ್ನು ನಾವು ಹೊಂದಿಕೊಳ್ಳೋಣ. ಮತ್ತು ಆತನು ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳನ್ನು ಯಾವತ್ತೂ ಮರೆಯಬಾರದು. ಅದು ನೆನಪಿಟ್ಟುಕೊಳ್ಳಿ ನೀವು. 103ನೇ ಕೀರ್ತನೆ 2ನೇ ವಚನ ಹೇಳ್ತದೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಬೇಡ ಅಲ್ಲ, ಒಂದು ಕೂಡ ಮರೆಬೇಡ ಅಂತಂದ್ರೆ ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ದೇವರು ಏನೇನು ಅದ್ಭುತಗಳು ಮಾಡಿದಾನೆ ಅದನ್ನು ನೆನಪು ಮಾಡ್ಕೊತ ಲಿಸ್ಟ್ ಮಾಡ್ಕೊತ ಹೋಗ್ಬೋದು. ನೀವು ಲಿಸ್ಟ್ ಬರ್ಕೊಂತ ಹೋಗ್ರಿ, ಪೇಪರ್ ಪೆನ್ ತಗೊಂಡು ಎಷ್ಟೊಂದು ಉಪಕಾರಗಳು ಮಾಡಿದ ದೇವರು ನಮ್ಮ ಜೀವಿತದಲ್ಲಿ. ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಅದನ್ನು ನೆನಪು ಮಾಡಿಕೊಂಡು ಆತನಿಗೆ ಕೃತಜ್ಞತೆ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾವಿಲ್ಲಿ ಜೀವಂತವಾಗಿ ಬಂದು ಕೂತಿದ್ದೀವಿ, ಅಪ್ಪ ನನಗೆ ಥ್ಯಾಂಕ್ಸ್. ನನ್ನ ಮಗಳ ಮದುವೆ ಮಾಡಿದೆಯಪ್ಪ, ನನಗೆ ಥ್ಯಾಂಕ್ಸ್. ಮಗಳಿಗೆ ಮಗುವಾಯಿತು, ಅಪ್ಪ ನನಗೆ ಥ್ಯಾಂಕ್ಸ್. ಒಳ್ಳೆ ಅಳಿಯನನ್ನು ಕೊಟ್ಟಿದೆಯಾ, ಒಳ್ಳೆ ಸೊಸೆಯನ್ನು ಕೊಟ್ಟಿದೆಯಾ, ಒಳ್ಳೆ ಮೊಮ್ಮಕ್ಕಳನ್ನು ಕೊಟ್ಟಿದೆಯಾ, ಅಪ್ಪ ನನಗೆ ಥ್ಯಾಂಕ್ಸ್ ಅಪ್ಪ ಅಂತ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಸಲ್ಲಿಸ್ತಾ ಇರಬೇಕು. ಮಕ್ಕಳೇ, ಆತನು ಮಾಡಿದ ಉಪಕಾರಗಳನ್ನು ನಾವು ಮರೆಯಲೇಬಾರದು. ಅದನ್ನು ನೆನಪಿಟ್ಟುಕೊಂಡ್ರೆ ದೇವರು ನಿನ್ನ ನೆನಪಿಟ್ಟುಕೊಳ್ತಾನೆ. ನೀನು ಆತನು ಮಾಡಿದ ಉಪಕಾರಗಳನ್ನು ದೇವರನ್ನು ಮರೆತರೆ ದೇವರು ಕೂಡ ನಿನ್ನನ್ನು ಮರೀತಾನೆ. ಮಕ್ಕಳೇ, ನೆನಪಿಟ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕೂಡ. ನಾವು ಯಾವಾಗ ದೇವರಿಗೆ ಹತ್ತಿರವಾಗಿರ್ತೇವೆಯೋ ಸೈತಾನನಿಗೆ ದೂರವಾಗ್ತೇವೆ. ಯಾವಾಗ ನೀವು ದೇವರಿಗೆ ದೂರವಾಗ್ತಿರೋ ಸೈತಾನನಿಗೆ ಹತ್ತಿರವಾಗ್ತೀರಿ. ಸೈತಾನನಿಗೆ ಹತ್ತಿರವಾದಾಗ ಬರೀ ಶೋಧನೆಗಳು, ಕಷ್ಟಗಳು, ನಷ್ಟಗಳು, ರೋಗಗಳು, ಚಿಂತೆಗಳು, ಬಾಧೆಗಳೇ ನಿಮ್ಮಲ್ಲಿರ್ತವೆ. ಆದರೆ ನೀವು ಯಾವಾಗ ದೇವರಿಗೆ ಹತ್ತಿರವಾಗ್ತೀರಿ, ದೇವರ ಸನ್ನಿಧಿಯಲ್ಲಿ ಬರ್ತೀರಿ, ನಂಬಿಕೆಯಿಂದ ಬರ್ತೀರಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ತಿರೋ, ಆಗ ದೇವರು ನಿಮ್ಮ ಜೊತೆ ಇರ್ತಾನೆ. ನೀವು ದೇವರ ಜೊತೆ ಇದ್ದಾಗ ದೇವರು ಸದಾಕಾಲ ನಿಮ್ಮ ಜೊತೆ ಇರ್ತಾನೆ. ಆಗ ದೇವರು ಒಳ್ಳೆಯದನ್ನೇ ಮಾಡ್ತಾನೆ. ಯಾಕೆಂದರೆ ನಮ್ಮ ದೇವರು ಒಳ್ಳೆ ದೇವರು, ಒಳ್ಳೆಯದನ್ನೇ ಮಾಡುವಾತ. ಬರೀ ಒಳ್ಳೆ ದೇವರು ಅಷ್ಟೇ ಅಲ್ಲ, ಒಳ್ಳೆಯದನ್ನೇ ಮಾಡ್ತಾನೆ. ನಮ್ಗೆ ಯಾವತ್ತೂ ಕೆಟ್ಟದಾಗಲ್ಲ, ಕೆಟ್ಟದ್ದು ಮಾಡಲ್ಲ. ನಾವು ಕೈಯಾರ ಮಾಡ್ಕೊಳ್ತೇವೆ ಹೊರತು ದೇವರು ಮಾಡಲ್ಲ. ಕೆಲವರು ಅವರು ಕೆಟ್ಟದ್ದು ಮಾಡಿಕೊಂಡು ದೇವರನ್ನೇ ದೂಷಿಸ್ತಾರೆ, ದೇವರನ್ನೇ ಬೈತಾರೆ. ಕೆಟ್ಟ ಚಟಗಳಿಗೆ ಬಿದ್ದು ಕೆಟ್ಟೋಗಿ ಹಾಳಾಗಿ ಹೋದಾಗ, ಈಗ ಕುಡಿದು ನಿನಗೆ ರೋಗ ಬಂತು, ಲಿವರ್ ಕ್ಯಾನ್ಸರ್ ಏನಾಯಿತು, ಲಿವರ್ ಕ್ಯಾನ್ಸರ್ ಬಂತು, ಲಿವರ್ ಫೇಲ್ ಆಯಿತು ಅಂದರೆ ದೇವರ ಮಾಡಿದ್ದು. ನನಗೆ ಎಂಥ ರೋಗ ಕೊಟ್ಟುಬಿಟ್ಟಪ್ಪ ದೇವರು ಅಂತ ಅನ್ಕೋದು. ನಿನ್ನ ತಲೆ ಕೊಟ್ಟ ದೇವರ ಕೊಟ್ಟಿದ್ದೆ ನಿನಗೆ ರೋಗ, ನೀನು ತಂದ್ಕೊಂಡಿ. ದುಡ್ಡು ಖರ್ಚು, ದುಡ್ಡು ಹೋಯ್ತು, ಕುಡಿಯೋಕ್ಕೆ ರೋಗ ಬಂತು, ಆ ರೋಗಕ್ಕೆ ಟ್ರೀಟ್ಮೆಂಟ್ಗೆ ಮತ್ತೆ ದುಡ್ಡು ಹೋಯ್ತು. ನೀನು ಕೈಯಾರೆ ಮಾಡ್ಕೊಂಡಿದ್ದು. ಗುಟ್ಕ ತಿಂತಾರೆ ಕೆಲವರು, ಎಷ್ಟೋ ಜನ ಗುಟ್ಕ ತಿಂದು ಗಂಟ್ಲು ಕ್ಯಾನ್ಸರು, ಬಾಯಿ ಕ್ಯಾನ್ಸರು, ಕರಳು ಕ್ಯಾನ್ಸರ್ ಎಲ್ಲ ಬರ್ತದೆ. ಯಾರಿಂದ ಬಂತದು? ನೀನು ಕೈಯಾರೆ ಮಾಡ್ಕೊಂಡಿದ್ದು. ದೇವ್ರು ಕೊಟ್ಟನಾ? ಅಪ್ಪ ನೀನು ಇಲ್ಲಿ ಬಂದು ಆರಾಮಾಗಿರಪ್ಪ ಅಂತ ದೇವರು. ಅದು ಬಿಟ್ಟು ನೀನು ಗುಟ್ಕ ತಿಂದೆ, ನಸಿ ಪುಡಿ ಏನು ಒಡಗಂಡೆ ಮಾಡ್ಕೊಂಡೆ ಅಂದರೆ ಬಾಯಿಗೆ ರೋಗ ಬರ್ತದೆ. ಹಾಳಾಗೋದು ನೀವು, ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬ, ನಿಮ್ಮ ಜೀವನ. ಅದನ್ನು ದೇವರಲ್ಲ ಮಾಡಿದ್ದು. ದೇವರನ್ನು ಅನ್ಬೇಡ್ರಿ, ನೀವು ಕೈಯಾರೆ ಮಾಡ್ಕೊಳ್ಳೋದು. ನೀವು ಕೈಯಾರೆ ಮಾಡಿಕೊಂಡು ಕಷ್ಟ ಬಂದಾಗ ಅಯ್ಯೋ ನನಗೆ ಈ ಕಷ್ಟ ಬಂತು ಅಂದರೆ ಅದು ದೇವರು ಕೊಟ್ಟದ್ದಲ್ಲ, ನೀವು ಕೈಯಾರೆ ಮಾಡಿಕೊಂಡಿದ್ದು. ಅಪ್ಪ ತಪ್ಪಾಯ್ತಪ್ಪ ಅಂತ ಹೇಳಿ ಪಾಪ ಕ್ಷಮಾಪಣೆ ಕೇಳ್ಕೊಡ್ರಿ, ಪಶ್ಚಾತ್ತಾಪ ಪಡ್ರಿ ನೀವು ಮಾಡಿದ್ದಕ್ಕೆ. ಆಗ ದೇವರು ನಿಮ್ಮ ಪಾಪಗಳನ್ನು, ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ
ಆತ ನಿಮಗೆ ಮತ್ತೆ ಆಶೀರ್ವಾದ ಕೃಪೆಯನ್ನ ತೋರಿಸ್ತಾನೆ. ಹಲ್ಲೆಲೂಯಾ. ಪಾಪ ಕ್ಷಮಾಪಣೆ, ಪಾಪದ ಅರಿಕೆ ಇರಬೇಕು ನಿಮ್ಮಲ್ಲಿ. ನಾವೆಲ್ಲ ಮನುಷ್ಯರೇ, ನಾವೇನು ಎಲ್ಲರೂ ಏಸಪ್ಪ ಅಲ್ಲ ಅಲ್ವಾ? ಎಲ್ಲರೂ ಮನುಷ್ಯರೇ, ತಿಳಿದು ತಪ್ಪುಗಳು ಮಾಡ್ತಾ ಇರ್ತವೆ. ಆದರೆ ದೇವರಲ್ಲಿ ನಾವು ಅರಿಕೆ ಮಾಡಿಕೊಳ್ಳಬೇಕು. ಅಪ್ಪ ತಂದೆ, ತಿಳಿದು ತಪ್ಪು ಮಾಡಿದೆ, ನನ್ನ ತಪ್ಪನ್ನು ಕ್ಷಮಿಸು, ನನ್ನನ್ನು ಆಶೀರ್ವದಿಸಪ್ಪ, ನನ್ನನ್ನು, ನನ್ನ ಕುಟುಂಬವನ್ನು, ಮಕ್ಕಳು, ಮೊಮ್ಮಕ್ಕಳು, ಸಭೆ, ಸೇವೆ ಎಲ್ಲವನ್ನು ಆಶೀರ್ವದಿಸು ಅಂತ ಕೇಳಿಕೊಂಡ್ರೆ ಆತನು ನಿನ್ನ ಪ್ರಾರ್ಥನೆ ಕೇಳಿ ಅದಕ್ಕೆ ತಕ್ಕ ಉತ್ತರವನ್ನ ಕೊಡುವವನಾಗಿದ್ದಾನೆ ನಮ್ಮ ದೇವರು. ನಮ್ಮ ದೇವರು ಏನು ಕಿವುಡ ಅಲ್ಲ, ಕಿವಿ ಕೇಳಿಸ್ತದೆ, ಕುರುಡ ಅಲ್ಲ, ಕಣ್ಣು ಕಾಣಿಸ್ತದೆ. ಆತ ನೋಡ್ತಾನೆ, ಕೇಳ್ತಾನೆ, ಕೇಳಿದ್ದನ್ನು ಕೊಡ್ತಾನೆ. ಕೈ ಕೊಡೋ ಕೈ, ಅರ್ಥ ಆಯ್ತಾ? ನಮ್ಮ ದೇವರ ಕೈ ವಾಕ್ಯದಲ್ಲಿ ನೋಡ್ತೇವೆ, ಮೋಟು ಕೈ ಅಲ್ಲ ಅಂತೆ. ಮೋಟು ಕೈ ಅಲ್ಲ ದೇವರ ಕೈ, ಉದ್ದ ಕೈ. ಅದು ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡುವಂತ ದೇವರ ಕೈ ಇದೆ. ಅದನ್ನ ನೀನು ಪಡ್ಕೊಳ್ಬೇಕಷ್ಟೇ. ನಿನ್ನ ಕೈ ಮೋಟು ಕೈ ಆಗಿರ್ಬೋದು. ದೇವ್ರಿಗೆ ಕಾಣಿಕೆ ಕೊಡ್ರಿ ಅಂದ್ರೆ ಹುಡುಕಾಡಿ ಜೇಬನಾಗೆ, ಬ್ಯಾಗ್ನಾಗೆ, ಪರ್ಸ್ನಾಗೆ ಕೈ ಹಾಕಿ ಕಾಯಿನೋ 5 ರೂಪಾಯೋ 10 ರೂಪಾಯೋ ಕಷ್ಟಪಟ್ಟು ತಂದು ಹಾಕ್ತಾರೆ ದೇವ್ರಿಗೆ ಅಲ್ವಾ? ದೇವ್ರಿಗೆ ಕೊಡುವಾಗ ಉದಾರವಾಗಿ ಕೊಡ್ರಿ, ಅದಕ್ಕೆ ತಕ್ಕಂತೆ 100ಕ್ಕೆ 100ರಷ್ಟು ಪ್ರತಿಫಲ ದೇವರು ನಿನಗೆ ಕೊಡ್ತಾನೆ. ಅರ್ಥ ಆಯ್ತಮ್ಮ? 10 ರೂಪಾಯಿ ಕೊಟ್ರೆ ನಿನಗೆ ಎಷ್ಟು ಸಿಗ್ತದೆ? 100 ರೂಪಾಯಿ ಸಿಗ್ತದೆ. 100 ರೂಪಾಯಿ ಕೊಟ್ರೆ 1000 ಸಿಗ್ತದೆ. 1000 ಕೊಟ್ರೆ ಹಾಗೆ ನೀವು ಎಷ್ಟು ಕೊಡ್ತಿರೋ ದೇವರಿಗೆ ಅಷ್ಟು ನಿಮಗೆ ತಕ್ಕ ಆಶೀರ್ವಾದ ದೇವರು ಕೊಡುವವನಾಗಿದ್ದಾನೆ. ಕಾಣಿಕೆಗಳು, ದಶಮ ಭಾಗಗಳು ತಪ್ಪದೆ ನೀವು ದೇವರಿಗೆ ಕೊಟ್ಟಾಗ ಅದಕ್ಕೆ ತಕ್ಕ ಆಶೀರ್ವಾದ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತದೆ. ಕೊಡಲಾರದಿರದ ನಮ್ಮ ದೇವರು ಕೊಡುವಂಥ ದೇವರು. ಆತನ ಕೃಪೆ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲಿರ್ತದೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮೇಲೆ. ದೇವರು ಹೇಳ್ತಾನೆ, ನೀನು ನೀತಿವಂತನಾಗಿದ್ದರೆ ನಿನಗೆ 1000 ತಲೆಮಾರುಗಳವರೆಗೆ ದೇವರ ಆಶೀರ್ವಾದ ಅಂತೆ. ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಅವ್ರ ಮಕ್ಕಳು ಹಾಗೆ ಆಶೀರ್ವಾದ. ಈಗ ನೇಮಿಯಾಗೆ ಆಶೀರ್ವಾದ, ನೇಮಿಯ ಮಗಳಿಗೆ ಆಶೀರ್ವಾದ, ನೇಮಿಯ ಮೊಮ್ಮಗುಗೂ ಆಶೀರ್ವಾದ, ಆ ಮೊಮ್ಮಗುಗೆ ಮಕ್ಕಳಾದಾಗ ಅವರಿಗೂ ದೇವರ ಆಶೀರ್ವಾದ. ಹಾಗೆ ತಲೆಮಾರುಗಳವರೆಗೆ, 1000 ತಲೆಗಳವರೆಗೆ ದೇವರ ಆಶೀರ್ವಾದ ಹೊಂದಿಕೊಳ್ತೇವೆ ಅಂತಾರೆ. ಅಂಥ ಒಂದು ಆಶೀರ್ವಾದ ಕೊಡುವ ಆಶೀರ್ವಾದ ನಿಧಿ ನಮ್ಮ ದೇವರು. ಆಶೀರ್ವಾದದ ನಿಧಿಯಾಗಿರುವಂಥ ದೇವರ ಮಕ್ಕಳಾಗಿದ್ದೇವೆ. ಅಂಥ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವವರಾಗಿರೋಣ. ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ ಈಗ ನಾವು ಧ್ಯಾನ ಮಾಡಿದ ವಾಕ್ಯದ ಪ್ರಕಾರ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ದೇವರು ನಮ್ಮಲ್ಲಿ, ದೇವರ ವಾಕ್ಯ ನಮ್ಮಲ್ಲಿ, ನಾವು ದೇವರಲ್ಲಿ ನೆಲೆಗೊಂಡಿರುವುದಾದರೆ ಏನು ಬೇಕು ಆದರೂ ಕೇಳಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು ಅಂತ ವಾಕ್ಯ ಹೇಳ್ತಾ ಇದೆ. ಲೋಕದ ರೀತಿ ನೀತಿಗಳಿಗೆ ಬಿದ್ದು ಹೋಗ್ಬೇಡ್ರಿ. ದೇವರ ವಾಕ್ಯದ ಪ್ರಕಾರ ಸಂಪೂರ್ಣವಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಿರ್ರಿ. ಆಗ ನಿಮಗೆ ಬೇಕಾದದ್ದು ಸಿಗುತ್ತದೆ, ಅಂದುಕೊಂಡಿದ್ದು ಆಗ್ತದೆ. ದೇವರ ಕೃಪೆ, ಶಾಶ್ವತವಾದ ಕೃಪೆ ನಿಮ್ಮ ಮೇಲೆ ಇರ್ತದೆ. ಹಲ್ಲೆಲೂಯಾ. ದೇವರ ಶಾಶ್ವತವಾದ ಕೃಪೆಯನ್ನು ಹೊಂದಿಕೊಳ್ಳುವವರಾಗಿರೋಣ. ದೇವರು ನಮ್ಮನ್ನು, ನಿಮ್ಮನ್ನು, ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ. ಈಗ ನೆಕ್ಸ್ಟ್ ನಾವು ಬಲ್ಲಾರಾಧನೆಗೆ ಹೋಗೋಣ. ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 53, 54, 55 ವಚನಗಳು ಓದಿಕೊಳ್ಳುವುದಾದರೆ ನಾವು ಬಲ್ಲಾರಾಧನೆಗೆ ಹೋಗೋಣ. ಕರ್ತನ ಭೋಜನ ಅಂತಾರೆ ಕನ್ನಡದಲ್ಲಿ, ತೆಲುಗಲ್ಲಿ ಬಲ್ಲಾರಾಧನೆ ಅಂದರೆ ದೇವರನ್ನು ನಾವು ಶಿಲುಬೆ ಮರಣ ಯೇಸು ಸ್ವಾಮಿಯನ್ನು ನೆನಪು ಮಾಡಿಕೊಳ್ಳಬೇಕು. ನನಗಾಗಿ, ನಿನಗಾಗಿ, ನಮಗಾಗಿ, ನಿಮಗಾಗಿ ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ಬಂದಂಥ ಯೇಸು ನನ್ನ ನಿನ್ನ ಪಾಪ ಶಾಪ ರೋಗಗಳಿಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದನು. ಶಿಲುಬೆ ಮರಣ ಹೊಂದಿದ ಮೇಲೆ ಸಮಾಧಿ ಮಾಡಲ್ಪಟ್ಟ ಮೇಲೆ ಮತ್ತೆ 3ನೇ ದಿನ ಸಮಾಧಿಯಿಂದ ಸಾವನ್ನ ಗೆದ್ದು ಬಂದ ದೇವರು ನಮ್ಮ ಯೇಸಪ್ಪ. ಹಲ್ಲೆಲೂಯಾ. ಇಡೀ ಪ್ರಪಂಚದಲ್ಲಿ ಎಲ್ಲ ಸಮಾಧಿಗಳು ಮುಚ್ಚಿದವಿದ್ದರೆ ತೆರೆದ ಸಮಾಧಿ ಒಂದೇ ಇರೋದು ಯೇಸಪ್ಪಂದು. ಹಲ್ಲೆಲೂಯಾ. ತೆರೆದ ಸಮಾಧಿ ತೆರೆದಿದೆ. ಈಗಲೂ ಕೂಡ ಹೋದರೆ ಆ ಸಮಾಧಿ ಇರೋದನ್ನ ಹೋದವರು ನೋಡಿಕೊಂಡು ಬಂದಿದ್ದಾರೆ ಎಷ್ಟೋ ಜನ. ಆ ಸಮಾಧಿ ಒಳಗೆ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿಕೊಂಡು ಎಷ್ಟೋ ಜನರು ಬಂದಿದ್ದಾರೆ. ಯೇಸಪ್ಪನ ಸಮಾಧಿ ತೆರೆದ ಸಮಾಧಿ. ಯಾಕೆಂದ್ರೆ ಆತನು ಸತ್ತಿಲ್ಲ, ಮತ್ತೆ ಎದ್ದು ಬಂದಿದ್ದಾನೆ. ಅದನ್ನು ನೆನಪು ಮಾಡಿಕೊಂಡು, ಅಂದರೆ ನನಗಾಗಿ ತನ್ನ ಪ್ರಾಣ ಕೊಟ್ಟ ಯೇಸುವನ್ನ ನೆನಪು ಮಾಡಿಕೊಂಡು ಆತನ ಶರೀರ ಅಂತ ಅಂದುಕೊಂಡು ರೊಟ್ಟಿಯನ್ನು ತಿಂತೇವೆ. ಮತ್ತು ಆತನ ಪರಿಶುದ್ಧವಾದ ರಕ್ತ, ನನಗಾಗಿ ನಿನಗಾಗಿ ಶಿಲುಬೆಯಲ್ಲಿ ಸುರಿಸಿದಂಥ ಪರಿಶುದ್ಧ ರಕ್ತದ ನೆನಪನ್ನು ದ್ರಾಕ್ಷಾರಸವಾಗಿ ನಾವು ಸ್ವೀಕರಿಸಬೇಕು ಅಂತ
ಯೇಸು ಸ್ವಾಮಿ ಹೇಳಿದ್ದು ಅದನ್ನೇ ನಾವು ಮಾಡ್ತಾ ಇದ್ದೇವೆ. ಓದ್ರಮ್ಮ ವಾಕ್ಯ. ಯೇಸು ಅವರಿಗೆ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸ ಅಂದರೆ ಯೇಸು ಸ್ವಾಮಿಯ ದೇಹ ಶರೀರ ತಿನ್ನದೆ ಅವರ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ತಿಳ್ಕೊಳಪ್ಪ. ಯಾರನ್ನ ದೀಕ್ಷಾ ಸ್ನಾನ ತಗೊಂಡು ಬರಲಾರದವ್ರು ಇದ್ರೆ ಅವ್ರಿಗೆ ಹೇಳು. ಏನಮ್ಮ ಓದಮ್ಮ ಇನ್ನೊಂದ್ಸಲ. ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನೀವು ಸತ್ತಂಗೆ ಲೆಕ್ಕ. ನೀವು ಜೀವಂತವಾಗಿರಬೇಕಂದ್ರೆ ಪರಿಶುದ್ಧಾತ್ಮ ದೇವರ ಸನ್ನಿಧಿಯಲ್ಲಿ ಬಂದು ಬಲ್ಲಾರಾಧನೆಯಲ್ಲಿ ಪಾಲ್ಗೊಳ್ಳಲೇಬೇಕು. ಆಮೇನ್. ಯಾಕಪ್ಪ ತಗೋಬೇಕು ನಾವಿದು? ರಕ್ತ ಮತ್ತು ಶರೀರ, ಯೇಸಪ್ಪನ ಶರೀರ ಮತ್ತು ಯೇಸಪ್ಪನ ಪರಿಶುದ್ಧ ರಕ್ತ ಯಾಕೆ ನಾವು ಬಲ್ಲಾರಾಧನೆಯಲ್ಲಿ ಇರಬೇಕಂದ್ರೆ ನಿತ್ಯ ಜೀವ ಹೊಂದಿಕೊಳ್ಳುವುದಕ್ಕೆ. ಹಲ್ಲೆಲೂಯಾ. ಯೇಸು ಸ್ವಾಮಿನ ನಂಬಿದವರಿಗೆ ಸಾವಿಲ್ಲ. ಅರ್ಥ ಮಾಡ್ಕೊಳ್ರಿ. ಕ್ರೈಸ್ತರಂದ್ರೆ ಕ್ರೈಸ್ತರಿಗೆ ಸಾವಿಲ್ಲ. ನಾವು ಸಾಯಲ್ಲ, ಯಾವಾಗಲೂ ಬದುಕಿರ್ತೀವಿ. ಹಾಗೆ ಭೂಮಿಯಲ್ಲಿದ್ದಾಗ ದೇವರು ನಮ್ಮ ಜೊತೆ ಇರ್ತಾನೆ. ನಾವು ಸತ್ತರೆ ನಮ್ಮ ದೇಹ ಮಣ್ಣಿಗೆ ಹೋದ್ರೆ ನಮ್ಮ ಆತ್ಮ ಪರಲೋಕಕ್ಕೆ ದೇವರ ಹತ್ರ ಹೋಗಿ ಅಲ್ಲಿ ನಾವು ದೇವರ ಜೊತೆಯಲ್ಲಿ ಇರ್ತೇವೆ ಮಕ್ಕಳ. ಅದು ನಿತ್ಯ ಜೀವ. ಆ ನಿತ್ಯ ಜೀವ ಹೊಂದಿಕೊಳ್ಳಬೇಕು ಅಂದ್ರೆ ನಾವು ಬಲ್ಲಾರಾಧನೆಯಲ್ಲಿ ಪಾಲ್ಗೊಳ್ಳಬೇಕು, ತೆಗೆದುಕೊಳ್ಳಲೇಬೇಕು. ತಗೊಂಡಿಲ್ಲ ಅಂದ್ರೆ ಅಪರಾಧ, ಪಾಪ, ಮತ್ತೆ ಅದಕ್ಕೆ ಶಾಪ ನಿನಗೆ. ಓದಮ್ಮ. ಆಮೆನ್. ಆಮೆನ್. ಆಮೇನ್. ಸಾಕಮ್ಮ. ನೋಡಿ, ಬಲ್ಲಾರಾಧನೆ ಯಾಕೆ ತಗೊಳ್ಬೇಕು ಅಂದ್ರೆ ನಾವು ನಿತ್ಯ ಜೀವ ಹೊಂದಿಕೊಳ್ಳಬೇಕು, ಪರಲೋಕ ರಾಜ್ಯಕ್ಕೆ ಹೋಗಬೇಕು ಅಂದುಕೊಂಡ್ರೆ ಯೇಸು ಸ್ವಾಮಿನ ನಂಬಿ ದೀಕ್ಷಾ ಸ್ನಾನ ಹೊಂದಿದ ಪ್ರತಿಯೊಬ್ಬರು ಯೇಸಪ್ಪನ ಬಲ್ಲಾರಾಧನೆ, ರೊಟ್ಟಿ ಮತ್ತು ನಿಜವಾದ ರೊಟ್ಟಿ ನಾನೇ, ನಿಜವಾದ ಪಾನೀಯವು ನಾನೇ ಅಂತ ದೇವರು ಹೇಳಿದಂಥ ಮಾತು, ಆತನ ಶರೀರ ಅಂತ ನೆನಪಿಟ್ಟುಕೊಂಡು ಗುರುತಿಸಿಕೊಂಡು ಅದಕ್ಕೆ ಸಾದೃಶವಾಗಿ ರೊಟ್ಟಿಯನ್ನು ಮತ್ತು ಯೇಸಪ್ಪನ ಪರಿಶುದ್ಧ ರಕ್ತಕ್ಕೆ ಸಾದೃಶವಾಗಿ ದ್ರಾಕ್ಷಾರಸವನ್ನು ಪ್ರತಿಯೊಬ್ಬರು ಯೇಸುವಿನ ನಂಬಿ ದೀಕ್ಷಾ ಸ್ನಾನ ಹೊಂದಿದ ಪ್ರತಿಯೊಬ್ಬರು ತೆಗೆದುಕೊಳ್ಳಲೇಬೇಕು. ಆಗಲೇ ನಿಮಗೆ ಆಯುಷ್ಯ, ಆರೋಗ್ಯ, ಬಲ, ಶಕ್ತಿ, ಆಶೀರ್ವಾದ, ಶಾಂತಿ, ಸಮಾಧಾನ, ನೆಮ್ಮದಿ ಸಿಗುವುದು. ಹಲ್ಲೆಲೂಯಾ. ಈಗ ಹಾಡು ಆಡ್ತಾ ಇದ್ರೆ ಮತ್ತೆ ಬರ್ರಪ್ಪ, ರೊಟ್ಟಿ ಎಲ್ಲರಿಗೂ ಕೊಡ್ರಿ.
నేనయ్యా పేరు యేసయ్యా పేరు యేసయ్యా ఆశీర్వదించు యేసయ్యా